ಎಲ್ಲ ಫೆಂಟನಿಲ್ ಪ್ರಭಾವ ಈ ತರ ಬಾಡಿನೇ ಬೆಂಡ್ ಮಾಡ್ಬಿಟ್ಟಿರುತ್ತೆ. ಗೊತ್ತಾಗಂಗ್ ಮಾಡ್ಬೇಡ. ಮಾಡ್ತಾ ಇಲ್ಲ ನಡಿ ಸೋಣ, ಸುಮ್ನಿರಿ, ಏನ್ ಮಾಡಲ್ಲ ಅವರು. ಓಡು 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 ಸೋಣ. ಏನ್ ಆಶಾ, ನನ್ ಮಾತ್ ಕೇಳಲ್ಲ ನೀನು. ಸ್ವರ್ಣನ್ ನಾನು ಒಪ್ಸಿ ಆ ಸ್ಟ್ರೀಟಿಗೆ ಕರ್ಕೊಂಡೋಗಿ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಯಾವ್ದೇ ಕಾರಣಕ್ಕೂ ಬರಲ್ಲ. ಇಬ್ರು ಹಿಂಗೆ ಕೈ ಹಿಡ್ಕೊಂಡು ಸುಮ್ಮನೆ ಹೋಗಿ. ನಮ್ ಸ್ವರ್ಣ ಬರೀ ಒಂದ್ ನಾರ್ಮಲ್ ಡೌನ್ ಟೌನ್ ಅಲ್ಲಿ ಇರೋ ಇದು ಹೋಮ್ಲೆಸ್ ಶೆಲ್ಟರ್ ನೋಡ ಎದ್ರುಕೊಂಡ್ಬಿಟ್ಟು ಒಂಚೂರು ಹೇಳಕ್ ಬಿಡ್ಲಿಲ್ಲ. ಸೊ ಇದೇನಕ್ಕೆ ಇಷ್ಟೊಂದೆಲ್ಲ ನಡೀತಾ ಇದೆ ಅಂದ್ರೆ, ವ್ಯಾನ್ಕೋವರ್ನ ಕ್ಯಾಪಿಟಲ್ ಆಫ್ ಫೆಂಟಿನಲ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ, ಗೊತ್ತಾ? ನಮಸ್ಕಾರ ಎಲ್ರಿಗೂ. ಎಲ್ರು ಆರಾಮಾಗಿದ್ದೀರಾ ಅಲ್ವಾ? ನಿಮ್ಮ ಜೊತೆ ನಮ್ಮ ಕತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನಿಮ್ಮನ್ನ ಒಂದು ಡಾರ್ಕ್ ಸೈಡ್ ಆಫ್ ಕೆನಡಾನ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಿದೀವಿ. ಜಾಸ್ತಿ ಇಂಟ್ರೊಡಕ್ಷನ್ ಕೊಡಲ್ಲ, ನಾನಂತೂ ಬರಲ್ಲ. ಜೀವ ಸ್ವರ್ಣ ಆಲ್ರೆಡಿ ಎದ್ರುಕೊಂಡ್ಬಿಟ್ಟಿದ್ದಾಳೆ. ಬನ್ನಿ ಹಂಗಾರೆ ಅದನ್ನ ತೋರಿಸ್ತಾ ಮಾತಾಡೋಣ. ನೀನ್ ತೋರಿಸ್ತಾ ಮಾತಾಡ್ಬೇಡ, ಬರೀ ಮಾತಾಡ, ಆಮೇಲೆ ತೋರ್ಸ್ಕೊ. 200 रुपए दे और 50 रुपए काट ओवर एक्टिंग के वजह। ಸ್ವರ್ಣ ಎದ್ರುಕೊಂಬೇಡ ಬಾ ಸ್ವರ್ಣ. ಇದು ವ್ಯಾನ್ಕೋವರ್ ಅಲ್ಲಿ ಡ್ರಗ್ ಅಡಿಕ್ಟ್ಸ್ ಗಳಿರೋಂತಹ ಜಾಗ ಇದು. ಹೆಂಗಿರುತ್ತೆ ನೋಡಿ ನೀವು. ನಿನ್ ತಮ್ಮ ನಿಮ್ ಮುಂದೆ ಹೋಗ್ತಾ ಇರು ಸ್ವರ್ಣ, ಸೀರಿಯಸ್ ಆಗಿ ಮುಂದೆ ಹೋಗ್ತಾ ಇರು ನೀನು. ಬಾ ಮುಂದೆ ಮಾಡ್ಕೊಂಡ್ ಮಾಡು. ನೀನ್ ಮುಂದೆ ಹೋಗ್ತಾ ಇರು, ನಾನು ಹೇಳ್ತೀನಿ ಕೇಳು, ಮುಂದೆ ಹೋಗ್ತಾ ಇರು. ಇದೆಲ್ಲ ಈಸ್ಟ್ ಹೇಸ್ಟಿಂಗ್ಸ್ ಅಂತ ಕರೀತಾರೆ. ಈ ಜಾಗದಲ್ಲಿ ಇವಾಗ ತುಂಬಾ ಸಬ್ಸ್ಟೆನ್ಸಸ್, ಡ್ರಗ್ಸ್ ಎಲ್ಲ ತಗೊಂಡು ಜನ ಹೆಂಗೆ ರೋಡಲ್ಲಿ ಮಳೆಯಲ್ಲಿ ಕುಳಿತಿದಾರೆ ನೋಡಿ. ಇವ್ರಿಗಿರೋದಿಕ್ಕೆ ಶೆಲ್ಟರ್ಗಳು ಕೂಡ ಇಲ್ಲ. ಯಾವಾಗ್ಲೂ ಬ್ಯೂಟಿಫುಲ್ ನಡಿ ಸ್ವರ್ಣ, ಎದ್ರುಕೊಂಬೇಡ, ನಡಿ ಆಯ್ತು. ನಮ್ ಸ್ವರ್ಣ ಅಂತೂ ಫುಲ್ ಎದ್ರುಕೊಂಡ್ಬಿಟ್ಟಿದಾವ. ಎಲ್ಲ ಫೆಂಟನಿಲ್ ಪ್ರಭಾವ ಈ ತರ ಬಾಡಿನೇ ಬೆಂಡ್ ಮಾಡ್ಬಿಟ್ಟಿರುತ್ತೆ. ಬೆಳಗ್ಗೆ ಏನಾಗಲ್ಲ, ಸುಮ್ಮನೆ ಅವ್ರು ನೋಡಲ್ಲ. ಎಲ್ಲರಿಗೂ ಗೊತ್ತಾಗ್ತದೆ ವಿಡಿಯೋ ಮಾಡ್ತಾ ಇದ್ದೆ ಅಂತ. ಸ್ವರ್ಣ ಇದು ಶೆಲ್ಟರ್ ಸ್ವರ್ಣ ಅವ್ರದ್ದು. ನಾನು ಇಲ್ಲೊಂದ್ಸಲ ಇದ್ ಮಾಡಿದ್ದೆ. ಗೊತ್ತಾಗಂಗ್ ಮಾಡ್ಬೇಡ. ಮಾಡ್ತಾ ಇಲ್ಲ ನಡಿ ಸ್ವರ್ಣ, ಸುಮ್ನಿರಿ, ಏನ್ ಮಾಡಲ್ಲ ಅವರು. ಐ ಸ್ವೇರ್ ಅವ್ರು ನೋಡ್ತಾ ಇಲ್ಲ ನಿನ್ನ. ಫೋನಲ್ಲಿ ಏನೋ ನೋಡೋತರ ಮಾಡು. ಹೇಗೆ ಇಲ್ಲಿ ಮಲ್ಕೊಂಡ್ಬಿಟ್ಟಿದಾರೆ ನೋಡಿ. ಇವ್ರಿಗೆಲ್ಲ ಒಂದ್ ಜಾಗ ಕೂಡ ಇಲ್ಲ. ಇಡೀ ಸ್ಟ್ರೀಟ್ ಅವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಾನೇನ್ ಎದ್ರುಕೊಳ್ಳಲ್ಲ ಸ್ವರ್ಣ, ನೀನ್ ಎದ್ರುಕತ್ತಿದ್ಯ ಅಷ್ಟೇ. ಇವ್ರಿಗೆಲ್ಲ ನಾನ್ ಮೊಬೈಲ್ ನೋಡ್ತಾ ಇದೀನಿ ಅನ್ನೋ ತರ ಮಾಡ್ತಾ ಇದೀನಿ. ಸುಮ್ಮನೆ ಎಲ್ಲರಿಗೂ ಗೊತ್ತಾಗ್ತದೆ. ಇವಾಗ ವಾಪಸ್ ಹೋಗ್ತೀಯ ನೋಡು, ಸೇಫ್ ಆಗಿ ಬಾ. ಸ್ವರ್ಣಂಗೆ ಫುಲ್ ಮಂಕ್ ಯಾಕೆ ಏನ್ ಗೊತ್ತಾ, ವಿಡಿಯೋ ಮಾಡ್ತೀನಿ ಅಂತ ನೀವ್ ಬಂದಿದ್ದು. ದೇವ್ರಿಗೆ ಏನ್ ನಾನು ಇವತ್ತು ಬದುಕಿ ಬರ್ತೀನಿ ಅಂತ ಅನ್ಸ್ತಾ ಇರ್ಲಿಲ್ಲ. ಒಂದು ಅವ್ರ ಭಯ, ಇನ್ನೊಂದು ನೀನ್ ವಿಡಿಯೋ ಹಿಂಗೆ ಮಾಡ್ತಾಳೆ. ಹಿಂಗೆ ಸ್ವರ್ಣ ಅವ್ರು ನಿಜವಾಗ್ಲೂ ಏನು ಮಾಡಲ್ಲ ಕಣೆ. ಮಾತಾಡ್ಸಿದ್ರೆ ಮಾತಾಡಿಸ್ತೀಯಾ? ದೇ ಬೇಡ ನನ್ನ ಮನೆ ಕರ್ಕೊಂಡು ಹೋಗ್ಬಿಟ್ರಪ್ಪ ನೀನು. ನನ್ ಸಾವಾಸ ಅಲ್ಲ ಇವತ್ತು. ಅಲ್ಲ, ಒಂದು ಅಡ್ವೆಂಚರ್ ವಿಡಿಯೋ ಮಾಡೋಣ ನಿಮಗೆ ಕೆನಡಾದಲ್ಲಿ. ಇದ್ ನೋಡಿಲ್ಲ ಇಲ್ಲಿ ಕೆಳಗಡೆ ನೋಡಿಲ್ಲ. ಓಕೆ, ಇಲ್ಲಿ ನೋಡಿ ಹೋಮ್ಲೆಸ್ ಅವರು. ಸ್ವರ್ಣ ತೂತು ಅಲ್ಲ ಅವ್ರಿಗೆ. ಸ್ವರ್ಣ ಇಲ್ಲಿ ನೋಡಿ, ಇಲ್ಲಿ ಇದಕ್ಕೂ ಕಾಟನ. ಕ್ಲೀನೆಸ್ಟ್ ಸಿಟಿ ಅದು. ಎಲ್ಲೆಲ್ಲ ಕರ್ಕೊಂಡ್ ಬಂದಿದ್ಯಾ ನಾನು. ಇಲ್ಲಿ ನೋಡಿ, ಇಲ್ಲಿ ರೋಡಲ್ಲೆಲ್ಲ ಕಕ್ಕ ಮಾಡ್ಕೊಂಡಿರೋದ. ವಾಂತಿನ ಮಾಡ್ತಾ ಇಲ್ಲ.
ಸಣ್ಣ ವಾಂತಿ ಮಾಡ್ಕೊತಿದೀಯೇನೆ. ನೀನ್ ನೋಡಿರ್ಲಿಲ್ವಾ ಈ ಕೆನಡಾನ? ಸ್ವರ್ಣ, ನಮ್ಮೂರಲ್ಲಿ ಕುಡ್ದು ಬಿದ್ದೋದವ್ರು ಏನೇನು ಅಲ್ಲ ಇವ್ರ ಮುಂದೆ. ಇವರೆಲ್ಲರೂ ಅಡಿಕ್ಷನ್ನಿಗೆ ದಾಸರಾಗಿ ಹಿಂಗಾಗಿರೋದು. ಒಂದೂವರೆ ವರ್ಷ ಆಯ್ತು ಕೆನಡಾ ಬಂದು. ತರ ಫಸ್ಟ್ ಸ್ವೀಟ್ ಬಂದಿರ್ಲಿಲ್ಲ. ಆರ್ ಯು ಶೋರ್? ಸ್ವರ್ಣ, ಇದೇ ರಿಯಾಲಿಟಿ ಇದು. ಒಳಗಿದ್ದು ನೋಡ್ತಾ ಇದ್ದಾನೆ. ಹೀಗೆ ಅಷ್ಟು ಅಸಹ್ಯ ಅನ್ಸುತ್ತೆ ಸ್ವರ್ಣ. ಅಲ್ಲಿ ಕ್ಲೀನ್ ಮಾಡ್ತಿದಾರಲ್ಲ ಅವ್ರ ಕತೆ. ಓಡು 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 ಸ್ವರ್ಣ. ಏನ್ ಆಶಾ, ನನ್ ಮಾತು ಕೇಳಲ್ಲ ನೀನು. ಸ್ವರ್ಣ, ನನ್ ಕತೆ ಮುಗಿಸ್ತಿದ್ದೆ. ನಾನ್ ನಿಜ ನಡುಕ್ತಾ ಇದ್ದೀನಿ ಇನ್ನ. ಇಲ್ಲ ಸ್ವರ್ಣ, ಅವಳು ಬಂದ್ಬಿಟ್ಟು ಕೇಳ್ದಾಳೆ ಅಂತ ನನಗೇನ್ ಗೊತ್ತಿತ್ತು? ನಾನು ಹೇಳ್ದೆ ನಿಂಗೆ ಕವರ್ ಮಾಡ್ಕೊಂಡು. ಅವಳು ಅವ್ಳ ಜೊತೆ ಜಗಳ ಆಡ್ತಾ ಇದ್ದಿದ್, ನಮ್ ಜೊತೆ ಅಲ್ಲ. ನಿರಾಶ ನೀನು. ಸ್ವರ್ಣ, ಇದು ಎಲ್ಲಿದೆ ಹೇಳು? ಡೌನ್ ಟೌನ್ ಅಲ್ಲಿ ಇರೋದು ಈ ಜಾಗ. ಸ್ವರ್ಣ, ಗಂಡ್ ಮಕ್ಳನ್ನ ಮುಗಿಸ್ತಿದ್ದೆ. ನನ್ ಕತೆ ಮುಗಿಸ್ತಿದ್ದೆ. ಸ್ವರ್ಣ, ಏನಾಯ್ತು ಹೇಳಲ್ಲಿ? ಏನಾಯ್ತು? ನಿನಗೆ ಇಟ್ಕೊಂಡು ಸೆಲ್ಫಿ ಸ್ಟಿಕ್ ಬೇಡ ಅಂದೆ ನಿನ್ಗೆ ನಾನು. ಹ್ಮ್. ಅವ್ನು ನೋಡಿದ್ಲು, ನಮ್ದೆಲ್ಲ ವಿಡಿಯೋ ಮಾಡ್ತಾ ಇದ್ದಾನೆ. ನಿನ್ ಹತ್ರ ಬಂದ್ಲು. ನಾನಾಗಿದ್ರೆ ಸ್ವರ್ಣ, ಅವ್ರಿಗೆ ಗೊತ್ತಿರಲ್ಲ ಸ್ವರ್ಣ. ಗೊತ್ತಿಲ್ಲದೆ ಬಂದು ಕೇಳಿದ್ಲ ನೀನು? ಅವಳು ನಾನು ಹಿಂಗ್ ಹಿಡ್ದಿದ್ನಲ್ಲ ಅದನ್ನ ನೋಡ್ಬಿಟ್ಟು. ಸ್ವರ್ಣ, ಅಲ್ಲೊಂದು ಅಜ್ಜಿ ನೋಡೋದು ಹೆಂಗೆ. ಇದೆಲ್ಲ ನಾರ್ಮಲ್ ಥಿಂಗ್ಸ್ ಇಲ್ಲಿ. ಸ್ವರ್ಣ, ಇನ್ನೊಂದ್ ಮಾಡೋಣ ಈ ತರ ವಿಡಿಯೋ ಬರ್ತೀಯಾ? ನೀನ್ ಎಲ್ ಕರ್ದ್ರು ಬರಲ್ಲ ಅಂತ ನಾನು ಬಿಟ್ಬಿಡೋ. ನನ್ನ ಮನೆಗೆ ಹೊಟ್ಟೋಗ್ತೀನಿ. ನಾನು ಇವತ್ತು ಮನೆಗೆ ಹೋಗ್ತೀನ ಇಲ್ವಾ ಅಂತ ಔಟ್ ಆಗಿದೆ ನನ್ಗೆ. ಸ್ವರ್ಣ, ಇದೇನೇನೋ ಅಲ್ಲ, ಇನ್ನೊಂದು ಸ್ವೀಟ್ ತಗೋಣ. ಬೇಕಾಗಿಲ್ಲ, ನಾನಂತೂ ಬರಲ್ಲ. ನಿನ್ನಷ್ಟೇ ಧೈರ್ಯವಾಗಿರೋ ಇನ್ನೊಂದು ಹ್ಯೂಮನ್ ಬೀಯಿಂಗ್ ನ ಕರ್ಕೊಂಡು ಹೋಗು. ನನ್ನಂತೂ ಧೈರ್ಯ ಇಲ್ಲ. ಸ್ವರ್ಣ, ಅವರೆಲ್ಲ ಒಳ್ಳೆಯವರು ಸ್ವರ್ಣ. ಓಹೋ, ಜಸ್ಟ್ ಇದೆಲ್ಲ ನಾವಿನ್ನೂ ಇದ್ರ ಬಗ್ಗೆ ನಿಮ್ಗೆ ಹೇಳೇ ಇಲ್ಲ. ಅಂದ್ರೆ ಎಷ್ಟು ತರದ ಡ್ರಗ್ಸ್ ಕೆನಡಾದಲ್ಲಿ ಅವೈಲಬಲ್ ಇದೆ, ಏನಕ್ಕೆ ಡ್ರಗ್ಸ್ ನ ಲೀಗಲೈಸ್ ಮಾಡಿದ್ದಾರೆ, ಹಾಗೇನೆ 2022 ಡ್ರಗ್ಸ್ ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಆಕ್ಚುಲಿ ಒನ್ ಆಫ್ ದ ವರ್ಸ್ಟ್ OPD ಯಾವ್ದು ಗೊತ್ತಾ? ಫೆಂಟನಿಲ್ ಅಂತ. ಆ ಫೆಂಟನಿಲ್ ಒಂದೇ ಒಂದ್ ಚೂರು ಸ್ವರ್ಣ ಏನೋ ಡೋಸೇಜ್ ಇದೆಯಂತೆ. ಆ ಡೋಸೇಜ್ಗಿಂತ ಒಂದ್ ಚೂರ್ ಜಾಸ್ತಿ ಆದ್ರೂ ಸತ್ತೋಗ್ತಾರಂತೆ. ಅಲ್ಲಿ ನೋಡ್ದೆ ಒಬ್ಬ ಬರೋರ್ನೆಲ್ಲ ಕರ್ಕೊಂಡು ಇಂಟ್ರೆಸ್ಟೆಡ್ ಇದ್ಯಾ ನಿನ್ಗೆ ಬಾಬಾ? ಹೌದು ಸ್ವರ್ಣ, ನೀನ್ ನಂಬ್ತೀಯಾ? ₹100 ₹200 ಇಲ್ಲಿ ಸಿಗುತ್ತೆ ಡ್ರಗ್ಸ್. ನೋಡಿ, ಸ್ಮೋಕ್ ಶಾಪ್ ಮತ್ತೆ ಕನ್ವೀನಿಯನ್ಸ್, ಇದೆಲ್ಲ ಶಾಪ್ಸ್. ಈ ತರ ಶಾಪ್ಸ್ಗೆಲ್ಲ ಹೋಗಿ ತಗೊಳ್ತಾರೆ ಜನ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಎವರ್. ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಕೆನಡಾ ಕ್ಲೀನೆಸ್ಟ್ ಸಿಟಿ ಅಂತ ಹೇಳ್ತಿದ್ವಲ್ಲ, ಇಲ್ಲಿ ಬಂದು ತೋರಿಸ್ಬೇಕು. 500 ಮೀಟರ್ ಡಿಫ್ರೆನ್ಸ್. ಇದೇ ಅನದರ್ ವರ್ಲ್ಡ್. ಇದೇನೆ ಡೌನ್ ಟೌನ್ ಸ್ವರ್ಣ, ವ್ಯಾನ್ಕೋರ್. ಅಲ್ಲಿ ಮುಗಿಸ್ಕೊಂಡ್ ಬಂದಿದ್ದು ಅನ್ನೋ ತರ ಚೇಂಜ್. ಹೌದು, ನೋಡಿ ಇದು ಹೆಂಗಿದೆ. ಇದೇ ನಮ್ಮ ಡೌನ್ ಟೌನ್. ಇದು ವ್ಯಾನ್ಕೋವರ್ ಡೌನ್ ಟೌನ್, ಹಿಸ್ಟಾರಿಕಲ್ ಪ್ಲೇಸ್. ಜಸ್ಟ್ ನೀನ್ 5 ನಿಮಿಷ ಕೆಳಗಡೆ ಹೋದ್ರೆ ಹೆಂಗಿದೆ ಸ್ವರ್ಣ. ಬ್ರೇಕ್ಫಾಸ್ಟ್ ಇಲ್ಲೇ ಹೋಗೋಣ ಇನ್ಮೇಲಿಂದ. ಏನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಇಲ್ಲೇ ಯಾವ್ದಾದ್ರು ರೆಸ್ಟೋರೆಂಟ್ ಹುಡುಕೊಳ್ಳೋಣ. ಅಲ್ಲೇ ಇದೇ ಗ್ಯಾಸ್ ಸ್ಟವ್ ಪಕ್ಕದ್ದು. ಅವಳೇನಾದ್ರು ನೀನ್ ಇಲ್ದೇ ಇದ್ದಾಗ ನನ್ ಜೊತೆ ಜಗಳಗಳಿಗೆ ಬಂದ್ಬಿಟ್ಟು ಯು ಆರ್ ಫಿಲ್ಮಿಂಗ್ ಅಂದಿದ್ರೆ, ನಾನು ಲಿಸನ್ ಟು ಮೀ, ಯು ಆರ್ ರಿಯಲಿ ನೈಸ್, ಯು ಆರ್ ಸೋ ಬ್ಯೂಟಿಫುಲ್ ಹಂಗಂತ ಎಲ್ಲ ಹೇಳ್ಬಿಟ್ಟು ಅವ್ರ ಜೊತೆ ನಿಜವಾಗ್ಲೂ ಒಂದ್ ಸೆಲ್ಫಿ ತಕೊಂಡ್ಬಿಡ್ತಿದ್ದೆ. ಚಾಕು ತಗೊಂಡು ನಿನ್ಗೆ. ಸ್ವರ್ಣ, ನೀನ್ ಕೇಳಿಲ್ಲ ಅವ್ರ ಬಗ್ಗೆ. ಅವ್ರಿಗೆ ನಾವು ಜಾಸ್ತಿ ಟ್ರಿಗರ್ ಮಾಡೋಷ್ಟು ಜಗಳ ಆಡ್ತಾರೆ. ಅದೇ ನೀನು ಮಾತಾಡ್ಸ ಎಲ್ಲಾರು ಅಲ್ಲ, ಬಿಕಾಸ್ ಶೂಟ್ಔಟ್ಸ್ ಎಲ್ಲ ಆಗುತ್ತೆ. ಮತ್ತೆ ಎಲ್ಲಾರು ಹಂಗಿರಲ್ಲ, ಹಂಗೆಲ್ಲ ನಾವು ಮಾಡಕ್ ಆಗಲ್ಲ. ನಾನು ತಮಾಷೆಗೆ ಹೇಳ್ತಿದೀನಿ ಅಷ್ಟೇ. ಆದ್ರೆ ಸೀರಿಯಸ್ ಆಗಿ ಇವ್ರುಗಳಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗೇನೆ ಇನ್ನೊಂದು ಹೇಸ್ಟಿಂಗ್ಸ್ ತಕೊಂಡ್ ಹೋಗ್ಲಿಲ್ಲ.
ಕೋರ್ ಹೇಸ್ಟಿಂಗ್ಸಿಗೆ ಇವ್ರು ಬರಲ್ವಂತೆ. ಜನ ನೋಡ್ಬೇಕು ಸ್ವರ್ಣ ಕೆನಡಾ ಡಾರ್ಕ್ ಸೈಡ್ ಹೆಂಗಿದೆ ಬೇಡ ಅಂತ. ನಂಗೆ ಸಾಕು. ಬಾರೆ ವಾಸನೆ ಅಷ್ಟಾಗಿದ್ಲು. ತಿಂದು ವಾಸನೆನಾ? ಇದೆಲ್ಲ ಆ ಸ್ಟ್ರೀಟಿಗೆ ಕರ್ಕೊಂಡು ಹೋಗ್ತೀನಿ ಬಾ, ಹೆಂಗಿರುತ್ತೆ ನೋಡು ಅಂತ. ಬೇಡ ನಾನ್ ಬರಲ್ಲ. ಹಂಗೆಲ್ಲ ಅನ್ಬಾರ್ದು ಸ್ವರ್ಣ. ಸ್ವರ್ಣನ್ ನಾನು ಒಪ್ಸಿ ಆ ಸ್ಟ್ರೀಟಿಗೆ ಕರ್ಕೊಂಡೋಗಿ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಯಾವ್ದೇ ಕಾರಣಕ್ಕೂ ಬರಲ್ಲ. ಸ್ವರ್ಣ ಅಡ್ಮೈರ್ ಮಾಡೋ ಅಂತಹ ಡೌನ್ ಟೌನ್ ಇದು. ಸ್ವರ್ಣ ವಾವ್, ಕೆನಡಾಗ್ ಬಂದಿದೆ ಸಾರ್ಥಕ ಆಯ್ತಾ ಆಶಾ. ಎಂತ ಇನ್ನ ಅದೇ ಹ್ಯಾಂಗ್ ಓವರ್ ಇದೆ, ನನ್ಗೇನು ಕಾಣಿಸ್ತಾ ಇಲ್ಲ. ಅದೇ ಸ್ಮೆಲ್ಲು, ಅದೇ ಇದು. ನೀನೇ ಹೇಳ್ತಿದ್ದಲ್ಲ ಮೈಕೆಲ್ಲ ಕೊಡು ಮಾತಾಡ್ತೀನಿ ಅಂದೆ. ಮತ್ತೆ ಬೇಡ ನಂಗೇನು ಬೇಡ. ಮೈಕ್ ಇರ್ಲಿ ವಾಯ್ಸ್, ಟ್ರೈನ್ ಹಚ್ಬಿಡು, ನಾನು ಹೊಟ್ಟೋಗ್ಬಿಡ್ತೀನಿ. ಬಿಟ್ಬಿಡು. ಮೈಕ್ ಇರ್ಲಿ ವಾಯ್ಸೇ ಬರ್ತಾ ಇರ್ಲಿಲ್ವಲ್ಲ ಸ್ವರ್ಣ. ಅಷ್ಟೇ ಪುಕ್ಲು ನಾನ್ ನಿಂಗೆ ಎಷ್ಟು ಧೈರ್ಯ ತುಂಬಿ ಕರ್ಕೊಂಡು ಹೋಗಿರ್ಲಿಲ್ವಾ ಸ್ವರ್ಣ. ಅವರೆಲ್ಲ ತುಂಬಾ ಒಳ್ಳೆಯವರು. ನಿನ್ ಧೈರ್ಯಕ್ಕೆ ಇಷ್ಟ. ನೀನು ಇವಾಗಷ್ಟೇ ಹೊಗಳ್ತಾ ಇದ್ದೆ, ನೀನ್ ಒಬ್ಳೆ ನನ್ ಜೊತೆ ವಿಡಿಯೋ ಮಾಡಕ್ ಒಪ್ಕೊಂಡಿದ್ಯಾ ಅಂತ. ಅದಕ್ಕೆ ಯಾರು ಬರ್ತಾ ಇಲ್ಲ ನಿನ್ ಜೊತೆ. ಹುಚ್ಚು ಬಂದಾಗ ಓಡೋಟಾಗಿದ್ದಾರೆ, ತಪ್ಪಿಸ್ಕೊಂಡ್ ಅನ್ಸುತ್ತೆ. ಹಿಂಗೆ ಮಾಡಿರ್ಸಿ ಅವ್ರಿಗೂನು. ಇಲ್ಲ ಸ್ವರ್ಣ, ಐ ವಾಸ್ ನೀನ್ ನೋಡೇ ಇಲ್ಲ ನೋಡು ಜೀವನದಲ್ಲಿ ಎಕ್ಸ್ಪೀರಿಯನ್ಸ್. ಬೇಡ ನನ್ಗೆ ಇಂಥ ಎಕ್ಸ್ಪೀರಿಯನ್ಸ್. ಯಾಕೆ ನಿನಗೆ ಫಾರಿನ್ ಅಂದ್ರೆ ಬೇರೆ ಏನೇನೋ ಇತ್ತಿದ್ದಾನೆ ಇಮ್ಯಾಜಿನೇಷನ್. ಬೇಡ, ಇದು ರಿಯಲ್ ಫಾರಿನ್. ಸಾಕು, ಇಷ್ಟೇ ಸಾಕು. ಇಲ್ಲಿ ನೋಡಿ, ಇದನ್ನ ನೋಡ್ತಾವಳೆ. ಇದನ್ನೇ ಅವಳು ನೋಡೋದು. ವಾವ್ ಆಶಾ, ಇಲ್ಲಿ ನೋಡಿ ಹೆಂಗಿದೆ ಇದು. ವಾವ್ ಜಾಗ, ಅದು ವಂಡರ್ಫುಲ್ ಜಾಗ. ನಾನು ಆಶಾ ಹಿಂಗ್ ಸುಮ್ನೆ ಗ್ರಾನ್ವಿಲ್ ಅಲ್ಲಿ ನಾನೊಂದು ಕೋರ್ಸ್ ಮಾಡ್ತಿದ್ದೀನಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೇನೆ ಅದು ಅರ್ಲಿ ಮಾರ್ನಿಂಗ್ 2-3 ಜನ ಇದ್ರೇನೆ ಆ ರೋಡ್ನ ಇದು ಕ್ಯಾನ್ಸಲ್ ಮಾಡಿ ಬೇರೆ ರೋಡ್ ತಗೋತಾ ಇದ್ದೆ. ಇಮ್ಯಾಜಿನ್ ಮಾಡು, ಅದ್ರದ್ದು ಗುಂಪು ಜನದ ಮಧ್ಯೆ ಕರ್ಕೊಂಡು ಹೋಗಿದ್ಯಾ ನಿನ್ನ. ಬೇಡ, ನಾನೇನ್ ಧೈರ್ಯವಂತನ? ನೀನ್ ಧೈರ್ಯವಂತ, ಹುಚ್ಚು ನಿನ್ಗೆ. ಸಣ್ಣ ಇದನ್ನು ವಿಡಿಯೋನ ಅಣ್ಣ ನೋಡ್ಬೇಕು. ನೀನು ಹೆದರಿಸಿರೋದ. ನಾನು ಅವ್ರಿಗೆ ಗೊತ್ತು ಪುಕ್ಲು ನಾನು ಅಂತ. ನಾನು ಅಣ್ಣನ್ನೇ ಕರ್ಕೊಂಡ್ ಬರ್ಬೇಕಿತ್ತು. ಅಣ್ಣಂಗೆ ಏನಾರು ಮಾಡ್ಬೇಕು. ಇಲ್ಲಲೇ, ನೀನು ಅದನ್ನೇ ಹೇಳ್ತಾ ಇರೋದು. ನೀನು ಸೇಫಾಗಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ನಾ, ಕರ್ಕೊಬಂದ. ನೀನ್ ಕರ್ಕೊಂಡ್ಬಿಟ್ಟಿದ್ರೆ ನಾನೇ ಓಡ್ ಬಂದಿತ್ತು. ತುಚ್ಚಿರೋಳಿಲ್ಲಾದ್ರೆ ಅವಳು ಮಾತ್ರ ಕಲರ್ ಇತ್ತು ಅಷ್ಟೇ. ಅವಳನ್ನ ರೆಡಿ ಮಾಡಿ ಇಂಡಿಯಾಗ್ ಬಿಟ್ರೆ ಹೀರೋಯಿನ್ ತರ ಕಾಣಿಸೋಳು ಅವಳು. ಅವ್ಳು ಕೇಳಿದಿಷ್ಟೇ, ಯು ಫಿಲ್ಮ್ಡ್ ಅಂಡ್ ಡಿಲೀಟ್ ದ ವಿಡಿಯೋ, ಅಷ್ಟೇ ಹೇಳಿದ್ದು ಅವಳು. ನಂಗೆ ಏನು ಕೇಳಿಸಿಲ್ಲ, ನಾನು ಓಡೋದ್ರಲ್ಲಿದ್ದೆ ಅಷ್ಟೇ. ಕಿರ್ಚ್ದೆ ನಾನು ಕೇಳಿಸ್ತದೆ. ಹೌದು. ಆಚಾ ಬಾರೆ, ಆಚಾ ಆಚಾ. ನಾನು ಯಾರಪ್ಪ ಇದ್ದೀರ ನಮ್ಮನ್ನ ಕಾಪಾಡಕ್ಕೆ? ಕಸಾಯೋರ್ನ ನೋಡ್ತಾ ಇದ್ದೆ, ನೀವಾರು ಬಂದ್ರು. ಇದನ್ನ ತೋರ್ಸು, ಇದು ವಾಟರ್ ಫ್ರಂಟ್ ಅಂತ ಯಾವ್ದೋ ಶಾರುಖ್ ಖಾನ್ ಫಿಲ್ಮ್ ಮಾಡಿದಾರಂತೆ ಅಂತ. ಓಕೆ ಸ್ವರ್ಣ, ಇದು ತೋರ್ಸು. ಯಾರಿಗೆ? ಇದನ್ನೆಲ್ಲ ಮೂವಿಲೇ ತೋರ್ಸೋರಲ್ಲ, ಅದಕ್ಕೆ ನಾವು ಅದನ್ನ ತೋರಿಸಿದ್ದು. ಮೂವಿಲಿ ತೋರಿಸ್ತಾ ಇರೋ ಜಾಗನ ಸಂಡಾಸ್. ಸ್ವರ್ಣ ಅವ್ರ ಯಜಮಾನ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಿದ್ದಾಳೆ ನನ್ನ ಮೇಲೆ. ಎಂತ ಏರಿಯಾಕ್ ಕರ್ಕೊಂಡು ಹೋಗಿದ್ಲು ಅಂದ್ರೆ ಇವತ್ತಿವಳು ನಾನು ವಾಪಸ್ ಬರ್ತೀನಿ, ಹೇಸ್ಟಿಂಗ್ಸ್ ಕರ್ಕೊಂಡು ಹೋಗಿದ್ಲು, ನಾನು ವಾಪಸ್ ಬರ್ತೀನಿ ಅಂತಾನೆ ಗೊತ್ತಿರ್ಲಿಲ್ಲ ನಂಗೆ. ಅಷ್ಟೇ ನನಗೆ ಒಂದ್ಸಲ ಫಾರಿನ್ ನೋಡ್ಬೇಕಂತ ಆಸೆ ಇತ್ತು ಅಂದಿದ್ಲಲ್ಲ, ಅದಕ್ಕೆ ಫಾರಿನ್ ತೋರಿಸ್ದೆ ಸ್ವರ್ಣ. ಹೌದು, ಎಲ್ಲ ಮುಗಿಸ್ಕೊಂಡು ಸ್ವರ್ಣ ಇವತ್ತು ದೇಶ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲ, ನಿನ್ನ ಬಿಟ್ರೆ ಸಾಕು, ನಾನು ದೇಶ ಬಿಡೋದ್ ಬೇಡ. ಏರ್ಪೋರ್ಟಿಗೆ ಬಂದವಳೆ, ಏರ್ಪೋರ್ಟಿಗೆ ಟ್ರೈನ್ ತಗೊಳಕ್ ಬಂದವಳೆ. ಇವಾಗ ಹೋಗ್ಬಿಡ್ತೀವಿ ಇಂಡಿಯಾಗೆ. ಇವತ್ತು ಇಂಡಿಯಾಗ ಹೋಗಲ್ಲ, ನಮ್ಮ ಊರಿಗೆ ಹೋಗ್ತೀನಿ. ನಿಮ್ಮೂರ್ ಕಾಲಿಡೋದ ನಿನ್ ಸಮಸ್ಯೆನೆ ಬೇಡ ನಂಗೆ. ಇದೇ ಲಾಸ್ಟ್ ವಿಡಿಯೋ. ಹೌದು, ಖಂಡಿತ ಅಷ್ಟೇ ನಾ ಫ್ರೆಂಡ್ಶಿಪ್ ಅಂದ್ರೆ. ಅಷ್ಟೇ, ಹೌದು. ಜೀವ ಕೊಡಲ್ಲ ನಿನ್ಗೋಸ್ಕರ ನಾನು. ಅಣ್ಣ ಅವಳು, ನಾನು ಹೇಳ್ತಾ ಇದ್ದೀನಿ ತಡಿ, ಅವಳನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಲೇ ಸಾಯಿಸ್ಬಿಡ್ತಿ ಯಾಕಣೆ ನೀನು, ಒಬ್ಬಿಡ ನನ್ನ. ಬಾರೆ ಬಾರೆ. ನನಗೆ ನಮ್ಮ ಅಮ್ಮನ ನಮ್ಮ ಅಪ್ಪಾಜಿನ ಕಾಂಬಿನೇಷನ್ ಅಲ್ಲಿ ನೋಡ್ದಂಗಾಯ್ತು ಇವಳನ್ನ ಇವತ್ತು. ಇಲ್ಲ ಅಂದ್ರೆ ಒಂದು ಒಬ್ರು ಯಾರೋ ಮೇರಿ ಕ್ರಿಸ್ಮಸ್ ಅಂತಿದಾರೆ, ಇವಳು ಈಗ ಬಾರಿ ಸುಮ್ಮನೆ ಮೇರಿ ಕ್ರಿಸ್ಮಸ್ ಅಂತ ಓಡ್ತಾವಳೆ. ಅಷ್ಟೊಂದು ಭಯಾನ ಅಣ್ಣ. ನಂಬರ್ 2 ನಂಬರ್ 1 ಎಲ್ಲ ರೋಡಲ್ಲೇ ಅಲ್ಲಿ. ಹೌದಾ ಅಂತೆ ಅಣ್ಣ ವಿಡಿಯೋ ಮಾಡಿದೀವಿ. ಇವಳು ವಿಡಿಯೋ ಫೋಕಸ್ ಮಾಡಿ ಅದ್ರ ಅಂತೆ, ಆಮೇಲೆ ವಾಮಿಟ್ ಮಾಡ್ಕತ್ತವಳೆ. ಚೆನ್ನಾಗಿ ಪೇಂಟ್ ಮಾಡಿದಾರೆ ಇದನ್ನೆಲ್ಲ.
ನಾವು KSRTC ಬಸ್ ಮೇಲೂ ಮಾಡಿರ್ತಾರೆ, ನೀವು ನೋಡಿಲ್ಲ ಅಷ್ಟೇ. ಅಲ್ಲ, ಇದು ಫುಲ್ ಟ್ರೈನ್ ಈ ತರ ಡಿಸೈನ್ ಮಾಡಿದ್ದಾರೆ ಸ್ವರ್ಣ. ಇಟ್ಸ್ ಬ್ಯೂಟಿಫುಲ್. ಕೆನಡಾದಲ್ಲಿ ಕ್ಯಾನಿಬಸ್ ಲೀಗಲ್, ಅದಲ್ಲದೆ ಫೆಂಟಿನಿಲ್ಲು, OPDs, ಅದಾದ್ಮೇಲೆ ಕೊಕೇನು, ಕ್ರ್ಯಾಕ್ ಕೊಕೇನ್ಸು, ಈ ತರ ಏನೇನೋ ಸಿಗುತ್ತಂತೆ ಡ್ರಗ್ಸ್. ನಾನು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಇದೆ ಅಂತ. ನಾವು ಗಾಂಜಾ, ಅಫೀಮು, ವೀಡು ಇದ್ರ ಬಗ್ಗೆ ಇದಷ್ಟೇ ತಿಳ್ಕೊಂಡಿದ್ವಿ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಇಷ್ಟೆಲ್ಲ ಇದೆ. ಇದೇ ಹಿಸ್ಟ್ರಿ ಆಫ್ ಡ್ರಗ್ಸ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಿನ್ ಮಾತ್ ಕೇಳ್ಬೇಕಿತ್ತು ನಾನು. ನಿನ್ ಮಾತ್ ಕೇಳಿ ಮಾಸ್ಕ್ ಹಾಕೊಂಡು ನೀಟಾಗಿ ನಾನು ಏನಾರು ಒಂದ್ ಆಯುಧ ಇಟ್ಕೊಂಡು ಹೋಗ್ಬೇಕಿತ್ತು. ಅಟ್ಯಾಕ್ ಮಾಡಿದ್ಲು ಅವಳು, ಮಾಡಿಲ್ಲ ಅಂತ ಸಮರ್ಥಿಸ್ಕೊತಾ ಇದ್ದಾಳು. ಏನ್ ಗೊತ್ತಾ, ಅವಳು ಬಂದು ಎಷ್ಟ್ ಚೆನ್ನಾಗಿ ಹೇಳಿದ್ಲು ಗೊತ್ತಾ, ನಾನು ವಿಡಿಯೋ ಡಿಲೀಟ್ ಮಾಡೋದ್ಲು, ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಅಂದ್ಲು. ನಾನು ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಎಲ್ಲಿಗೆ ಹೋದ್ರು ಅಲ್ಲಿಗೆ ಹೋಗ್ಬೇಡ ಅನ್ಸುತ್ತಾ ಹೇಳ್ತಾ ಇದ್ಲು. ಆಯ್ತಾ, ನಾವು ಎಲ್ಲಿ ಯಾವ್ದೋ ಒಂದು ಬೀಚ್ ಹೋಗ್ತಾ ಇದೀವಿ, ಇಬ್ರು ಸುಮ್ನೆ ಮ್ಯಾಪ್ ಫಾಲೋ ಮಾಡ್ಕೊಂಡು ಹೋಗಿದ್ದು. ನೋಡಿದ್ರೆ ಬಸ್ಸಲ್ಲಿ ಅಲ್ಲೇ ಇಳ್ದಿದೀವಿ ಇಬ್ರು, ಹಿಂಗೆ ಕೈ ಹಿಡ್ಕೊಂಡು ಸುಮ್ನೆ ಹೋಗಿ. ನನ್ ಇವ್ಳು ಕೈ ಹಿಡ್ಕೊತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದಾಳೆ. ಹೇಗಿತ್ತು? ಲೈಕ್ ನಿಮಗೆ ಅಲ್ಲಿ ಹೋಗಿ ಏನಾದ್ರು ಗೊತ್ತಾಯ್ತಾ ಏನಕ್ಕಿದೆಲ್ಲ? ನೀವೇನಾದ್ರು ರಿಸರ್ಚ್ ಮಾಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಹೌದು, ರಿಸರ್ಚ್ ಮಾಡಿದ್ದೆ, ಅದನ್ನೇ ಫಸ್ಟ್ ಹೇಳ್ಬೇಕು ಅಂತ ಇದ್ದೆ. ನಮ್ ಸ್ವರ್ಣ ಬರೀ ಒಂದ್ ನಾರ್ಮಲ್ ಡೌನ್ ಟೌನ್ ಅಲ್ಲಿ ಇರೋ ಇದು ಹೋಮ್ಲೆಸ್ ಶೆಲ್ಟರ್ ನೋಡೇ ಎದ್ರುಕೊಂಡ್ಬಿಟ್ಟು ಒಂಚೂರು ಹೇಳಕ್ ಬಿಡ್ಲಿಲ್ಲ. ಸೊ ಇದೇನಕ್ಕೆ ಇಷ್ಟೊಂದೆಲ್ಲ ನಡೀತಾ ಇದೆ ಅಂದ್ರೆ, ವ್ಯಾನ್ಕೋವರ್ನ ಇಟ್ಸ್ ಅ ಕ್ಯಾಪಿಟಲ್ ಆಫ್ ಫೆಂಟಿನಲ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ ಗೊತ್ತಾ. ಈ ಬಕ್ಕೊಂಡ್ ನಡೀತಾರೆ ಗೊತ್ತಾ ಜನ, ಅದು ಫೆಂಟಿನಲ್ ಅಂತ. ಅದು ತುಂಬಾ ಡೇಂಜರಸ್ ಡ್ರಗ್ಸ್ ಅಂತೆ. ಇವಾಗ ಇಲ್ಲಿ ಒಂದು ದೊಡ್ಡ ಡ್ರಗ್ ಕ್ರೈಸಿಸ್ ನಡೀತಾ ಇದೆ. ಅಂದ್ರೆ ತುಂಬಾ ಯೂಸೇಜ್, ವರ್ಲ್ಡ್ ಅಲ್ಲೇನೆ ಒನ್ ಆಫ್ ದ ಹೈಯೆಸ್ಟ್ ಡ್ರಗ್ ಯೂಸೇಜ್ ಕಂಟ್ರಿ ಅಂತ ಫೇಮಸ್ ಆಗ್ತಾ ಇದೆ ಕ್ಯಾನಡಾ. ಏನಕ್ಕಂದ್ರೆ ಜನ ಇಲ್ಲಿ ಆಫ್ಟರ್ ಪ್ಯಾಂಡಮಿಕ್ ಐಸೋಲೇಷನ್ ಮತ್ತೆ ಹೋಮ್ ಕ್ರೈಸಿಸ್ ಜಾಸ್ತಿ, ಮನೆಗಳ ಪ್ರೈಸು, ಕಾಸ್ಟ್ ಆಫ್ ಲಿವಿಂಗು ಮತ್ತೆ ಹೋಮ್ಲೆಸ್ ಸಿಚುವೇಶನ್ ಇಂದ ಡ್ರಗ್ಸ್ ಯೂಸೇಜ್ ಜಾಸ್ತಿ ಆಗಿದೆಯಂತೆ ಜನಗಳಲ್ಲಿ. ಸರ್ವೆ ಪ್ರಕಾರ 2016 ಅಲ್ಲಿ ಆಲ್ಮೋಸ್ಟ್ 20,000 ಮೋರ್ ದೆನ್ ಪೀಪಲ್ ಸತ್ತೋಗಿದಾರಂತೆ. ಹೌದು, ಆದ್ರೆ ನಾನು ನಿಂಗೆ ಗೊತ್ತಿಲ್ಲ ಸ್ವರ್ಣ, ನಾನು 6 ವರ್ಷದಿಂದ ನೋಡ್ತಾ ಇದ್ದೀನಿ ಇವ್ರನ್ನ. ಯಾವಾಗ್ಲೂ ಅದೇ ಅನ್ಸೋದು, ಈ ಕಂಟ್ರಿಗಳಲ್ಲಿ ಈ ತರನೂ ಇರುತ್ತೆ ಸಿಚುವೇಶನ್ ಅಂತ, ಅಷ್ಟು ವರ್ಸ್ಟ್. ಮತ್ತೆ ಇಲ್ಲಿ ಮಕ್ಳುಗಳನ್ನ ಬೆಳ್ಸಕ್ ಕೂಡ ಎಷ್ಟು ಕಷ್ಟ ಹೆದರ್ಕೊಳ್ತಾರೆ ಗೊತ್ತಾ. ಅಂದ್ರೆ ಅವ್ರೇನಾದ್ರು ಟೀನೇಜರ್ ಇದ್ರೆ, ಕಾಲೇಜಿಗೆ ಹೋದ್ರೆ ಆತರ ಅವ್ರ ಫ್ರೆಂಡ್ಶಿಪ್ ಹೆಂಗಿರುತ್ತೆ, ಅದರಿಂದ ಏನಾದ್ರು. ಬಿಕಾಸ್ ಈ ಫೆಂಟಿನಿಲ್ ನಮ್ಮ ರುಪೀಸ್ ಅಲ್ಲಿ 100 ರೂಪಾಯಿಗೆ 200 ರೂಪಾಯಿಗೆಲ್ಲ ಸಿಗುತ್ತಂತೆ. ಅವಳನ್ನ ಕೇಳು, ಒಬ್ರು ಕರಿತಾ ಇದ್ರು ಅಲ್ಲಿ, ಬನ್ನಿ ಒಳಗೆ ಅಂತ. ಬೇರೆ ಅವ್ರ ಕಡೆಯವ್ರನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ ಅವ್ರಿಗೆ ಯಾರು ತಗೋತಾರೆ ಅಂತ. ಸೊ ಪ್ರತಿದಿನ 20 ಜನ ಸತ್ತೋಗ್ತಾರೆ ಅಂತ. ಅಲ್ಲಿ ನೋಡು ಗೋಲ್ಡ್ ಅಲ್ಲಿ ಹೆಂಗಿರ್ತಾರ ಅವರು, ಪ್ರಾಪರ್ ಆಗಿ ಬಟ್ಟೆ ಕೂಡ ಹಾಕಿರಲ್ಲ ಅವರೆಲ್ಲ. ಸೊ ಗೌರ್ಮೆಂಟ್ ಎಷ್ಟೇ ಆಕ್ಷನ್ ತಗೊಂಡ್ರು ಕೂಡ ಇದನ್ನ ಕಂಟ್ರೋಲ್ ಮಾಡಕ್ ಆಗ್ತಾಯಿಲ್ಲ. ಯಾಕಂದ್ರೆ ಇದೊಂದು ಮಾಫಿಯಾ, ಮತ್ತೆ ಇದು ಏಷ್ಯನ್ ಕಂಟ್ರೀಸ್ ಇಂದ ಬರ್ತಾ ಇರೋದು. ಇನ್ನೂ ಬೇಕು ಜಾಸ್ತಿ ಇನ್ಫಾರ್ಮೇಶನ್ ಅಂದ್ರೆ ಗೂಗಲ್ ಮಾಡಿದ್ರೆ ಸಾಕು, ಸಿಗುತ್ತೆ. ಆಯ್ತಾ, ಮುಗಿಸ್ಬಿಡೋಣ. ಸೇ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೌದು, ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆ ನಮ್ಮ ಹುಡುಗಿ ಜೊತೆ ಸಿಗ್ತೀವಿ. ಬಾಯ್ ಬಾಯ್. ಇವಳು ನ್ಯೂ ಅಡಿಷನ್ ಟು ಅವರ್ ಚಾನಲ್. ಅವಳು ಓಡೇ ಹೋದ್ಲ ಸ್ವರ್ಣ. ನಮ್ಮನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಾರೋ ಅವ್ರು ಯಾವಾಗ್ಲೂ ಕೇಳ್ತಾರೆ ಸ್ವರ್ಣ ಎಲ್ಲಿ ಅಂತ. ಆಮೇಲೆ ಆಲ್ರೆಡಿ ಫೇಮಸ್ ಅವಳು.